my dear students. So we are discussing the chapter acids, base and salt. Let me run this. Okay, see, we are discussing the chapter that is acids, base and salt. So how much we have discussed? See, natural acids we have discussed, then we have discussed about indicators. So you know indicator, how the change of color occurs, that in the last class. Okay, that is acidic or basic medium, how they change the colors. Now we have to understand what is dilute acid and concentrated acid. So what is dilute acid and what is concentrated acid? Concentrated acid. What is dilute acid and what is concentrated acid? So dilute acid yavadu, concentrated acid yavadu annodana ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಿಮಗೆ ಗೊತ್ತಿರ್ತದೆ ಇದು ಆಲ್ರೆಡಿ, but let me explain. Dilute acid contains small amounts of acid and large amount of water. Large amount of acid and small amount of water. Nodi, dilute acid andre ಏನು ಮಾಡ್ತತಿ? Okay, this chapter is acids, base and salts. So ನಾನು last class ಒಳಗೆ ಹೇಳಿನಿ, ನೀವು ಮತ್ತೆ ಮರಿತೀರಿ. Don't do that please. Go to Google. ನಿಮ್ಮ ಕಡೆ ಮೊಬೈಲ್ ಅದ, ನೀವು ವಿಡಿಯೋ ನೋಡತ್ತೀರಿ ಅಂದ್ರೆ ನಿಮ್ಮ ಕಡೆ ಇಂಟರ್ನೆಟ್ ಇರ್ತವೆ. So go to Google, search acids, base and salt, class 10 notes. So first ಗೆ ಬರ್ತದ www.learncbse, ಅದರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಅಲ್ಲೆಲ್ಲ ಮಗ್ಲ ಅಡ್ವರ್ಟೈಸ್ಮೆಂಟ್ ಇರ್ತಾವ, ಅವನೇನು ತಲೆ ಕೆಡಿಸ್ಕೋಬೇಡ್ರಿ, ಪ್ರಾಪರ್ ಆಗಿ ಈ ಸೈಡ್ ಇರ್ತದ. ಸೊ ಒನ್ ಸೈಡ್ ದೇರ್ ವಿಲ್ ಬಿ ನೋಟ್ಸ್. ಸೊ ಮಸ್ತ್ ನೋಟ್ಸ್ ಅದ, ಸೂಪರ್ ನೋಟ್ಸ್ ಅದ, ಜಸ್ಟ್ ರೆಫರ್ ದ್ಯಾಟ್. ಆ ನೋಟ್ಸ್ ಅನ್ನು ನೀವು ನಿಮ್ಮ ನೋಟ್ಬುಕ್ದಾಗ ಬರೀಬೇಕು. ದಟ್ ಈಸ್ ಓನ್ಲಿ ಯುವರ್ ಹೋಮ್ವರ್ಕ್. I will tell you, write the notes of homework na ಏನು ಕೊಡ್ತಾನೋ, write the notes of acids, base and salt. ಹೋಮ್ವರ್ಕ್ ಕೊಟ್ಟನೆ ತಿಳ್ಕೊರಿ, ನೀವು ಅದನ್ನ ಬರೀಬೇಕ್ರಿ. ಅದರೊಳಗೆ ನಾ ಒಂದು 2-3 ದಿನ ಅದನ್ನ ಹೋಮ್ವರ್ಕ್ ಕೊಡ್ತಾನೆ. write the notes of acid, base and salt. write the notes from Google. write the notes of second chapter. ಎಲ್ಲಾನು ಮೀನಿಂಗ್ ಒಂದ ಇವು, ಅದರ ಡಿಫ್ರೆಂಟ್. ಡೈಲಿ ಹೋಮ್ವರ್ಕ್ ಬೇರೆ ಅನ್ನಿಸ್ಲೇತ ಅಂತ ಕೊಟ್ಟಿರ್ತಾನೆ ನಾನು. ಬಟ್ ನೀವೇನು ಮಾಡಬೇಕು, ಅದನ್ನು ಕಂಪ್ಲೀಟ್ ಬರೀಬೇಕು. ನಾ ಚಾಪ್ಟರ್ ಹೇಳಿ ಬಿಡ್ಲಿ, ಚಾಪ್ಟರ್ನ ಎಲ್ಲಿ ಮಟ್ಟ ಆಗೈತೆ ಅಷ್ಟೇ ಬರೆಯಕ್ಕೆ ಹೋಗ್ಬೇಡ್ರಿ, ಪೂರ್ತಿ ಬರ್ದು ಬಿಡ್ರಿ. ಅದು ಹೆಂಗೈತೆ ಹಂಗೆ. ಎಲ್ಲೆಲ್ಲಿ ಹೆಡ್ಡಿಂಗ್ ಅದಾವು ಅಲ್ಲಿ ರೆಡ್ ಪೆನ್ ಯೂಸ್ ಮಾಡಿರಿ, ಬರೆದು ಬಿಡ್ರಿ. ಅಂದ್ರೆ ನೆಕ್ಸ್ಟ್ ನಾನು ಮುಂದಿನ ಕಾನ್ಸೆಪ್ಟ್ ಹೇಳೋದಿದ್ರೆ ನಿಮ್ಮ ಕಡೆ ನೋಟ್ಸ್ ಇರ್ತಾರೆ, ನಿಮ್ಗೆ ಈಸಿಯಾಗಿ ತಿಳಿದು ಬಿಡ್ತದೆ ಅನ್ನೋದಷ್ಟೇ ಉದ್ದೇಶ. ಸೊ ಇಟ್ ಇಸ್ ಬ್ಯೂಟಿಫುಲ್ ನೋಟ್ಸ್. ನೀವು ಅದನ್ನು ಬರೀಬಹುದು, ನೀವು ಅದನ್ನು ಪ್ರಿಂಟೌಟ್ ತಗೋಬಹುದು. ಬಟ್ ಪ್ರಿಂಟೌಟಿಗೆ ಒಂದು ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತದೆ. ಎರಡನೇದು ಪ್ರಿಂಟೌಟ್ ತಗೊಂಡ್ರೆ ನೀವು ಬರೀ ಓದ್ತೀರಿ, ಒಳ್ಳೆ ಅದನ್ನು ಬರೆದು ತೆಗಿಯಂಗಿಲ್ಲ. ಸೊ ಇಲ್ಲಿ ನೀವು ಬರೆಯುತ್ತೀರಿ, ಓದ್ತೀರಿ, ಮತ್ತು ನೆಕ್ಸ್ಟ್ ಇನ್ನೊಂದು ಸಲನೂ ನಿಮ್ಮ ಕಡೆನೇ ಇರ್ತದೆ, ಓದ್ಬೋದು, ನಿಮ್ಮ ಹ್ಯಾಂಡ್ ರೈಟಿಂಗ್ ಒಳಗೆ ಇರ್ತದೆ. ಸೊ ಇಟ್ ವಿಲ್ ಬಿ ಟೂ ಮಚ್ ಯೂಸ್ಫುಲ್. ಸೊ ದಟ್ ಈಸ್ ವೈ, ಸೊ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನನ್ನ ಕಡೆ ನೋಟ್ಸ್ ಅದ, ಅದು ಬೇಕಾದ್ರೆ ನೀವು ಬಂದರೆ ಅಂದ್ರೆ ಜೆರಾಕ್ಸ್ ತೊಗೊಂಡು ಹೋಗ್ಬೋದು. ಬಟ್ ಇಟ್ ಈಸ್ ಆಫ್ ನೋ ಯೂಸ್ ಆಗೋದಿಲ್ಲ ಅದು. ನೀವು ಜೆರಾಕ್ಸ್ ತೊಗೊಂಡು ಹೋದ್ರೆ ನಂಗೆ ಗೊತ್ತೈತೆ ನೀವು ಎಷ್ಟು ಓದ್ತೀರಿ ಅನ್ನೋದು. ಸೊ ದಟ್ ಈಸ್ ವೈ, ಸೊ ನೀವಾಗಿ ಬರೀರಿ, ರೆಡ್ ಪೆನ್ ಯೂಸ್ ಮಾಡಿರಿ, ಬ್ಲ್ಯಾಕ್ ಪೆನ್, ಬ್ಲೂ ಪೆನ್ ಎಲ್ಲ ಯೂಸ್ ಮಾಡಿ ಚಂದಾಗಿ ಬರೀರಿ. ಅವ್ನು ಬರೀಯೋದ್ರ ಗೊತ್ತಾಗಿ ಚಂದಾಗಿ ಓದ್ರಿ. Okay, so now we will learn about dilute acid and concentrated acid. What is dilute acid? See, this is the acid. Dilute acid is the acid where less amount of acid is present. Less amount of acid plus more amount of water. More amount of water. Dilute ಇರ್ತದೆ. Less amount of acid. So one glass ಅದ ತಿಳ್ಕೊರಿ. ಇದ್ರೊಳಗೆ ನಾನು ಏನು ಮಾಡ್ತೀನಿ, ಆಸಿಡ್ ಪುಡಿ ಹಾಕ್ತಾನೆ 10 ಗ್ರಾಮ್. ಉಳಿದ ಪೂರ್ತಿ ಏನು ಮಾಡ್ತೀನಿ, ನೀರು ತುಂಬಿಡ್ತೀನಿ, ವಾಟರ್. ದೆನ್ ಐ ಕ್ಯಾನ್ ಸೇ ದಿಸ್ ಇಸ್ ಅ ಡೈಲ್ಯೂಟ್ ಒನ್. ಇಫ್ ದಟ್ ಈಸ್ ದ ಕೇಸ್, ಐ ವಿಲ್ ಪುಟ್ ಆಸಿಡ್ ಟಿಲ್ ದಿಸ್ ಮಚ್ and I will put only water this much. So this is called concentrated. This is called concentrated. Okay. ಹೆಂಗಪ್ಪ ಇನ್ನೊಂದು ಈಸಿ ಒಳಗೆ ಹೋಗ್ತಾ, ಮನ್ಯಾಗ ಸಾಂಬಾರು ಮಾಡ್ತಾರೆ. ಸಾಂಬಾರು ಮಾಡಿದಾಗ ಗಟ್ಟಿ ಸಾಂಬಾರು ಒಮ್ಮೆ ಮಾಡ್ತಾರೆ, ಒಮ್ಮೆ ತಿಳಿ ಸಾಂಬಾರು ಅಂತ ಮಾಡ್ತಾರೆ. ತಿಳಿ ಸಾರು ಅಂದ್ರೆ ಅದು ಸಾಂಬಾರು ಅಂಶ ಕಡಿಮೆ ಇರ್ತದೆ, ನೀರ ಭಾಳ ಇರ್ತದೆ. ಸೊ ದಟ್ ಈಸ್ ಡೈಲ್ಯೂಟ್.
ಕಾನ್ಸಂಟ್ರೇಟೆಡ್ ಅಂದ್ರೆ ಸಾಂಬಾರ್ ಅಂಶ ಹೆಚ್ಚಿರ್ತದೆ, ದಟ್ ಈಸ್ ಕಾನ್ಸಂಟ್ರೇಟೆಡ್. ಇಷ್ಟ. ಫಾರ್ ಎಕ್ಸಾಂಪಲ್ ನೀವು ಬಣ್ಣ ಆಡ್ತೀರಿ ಹೋಳಿ ಹುಣ್ಣಿಮೆಗೆ. ಓಕೆ, ಇನ್ ಹೋಳಿ ಫೆಸ್ಟಿವಲ್ ಯು ಪ್ಲೇ ದ ಕಲರ್ಸ್. ಸೊ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಇರ್ತದ, ಅಲ್ಲಿ ಬಹಳಷ್ಟು ಬಣ್ಣ ಹಾಕಿರ್ತಾರೆ. ಸೊ ದಟ್ ಈಸ್ ಕಾನ್ಸಂಟ್ರೇಟೆಡ್. ಒಬ್ಬರು ಹುಯ್ಯದ್ ಬಕೆಟ್ ತುಂಬ ನೀರು ಹಾಕಿರ್ತಾರೋ, ಬಣ್ಣ ಹಾಕೋದು ಒಂದು ಅರ್ಧನ ಹಾಕಿರ್ತಾರೆ. ಒಂದು 10 ರೂಪಾಯಿ ಕೊಡ್ಕೊಳ್ಳೋಕೆ ಒಂದು ಅರ್ಧ ಬಣ್ಣ ಹಾಕಿರ್ತಾರೆ, ಅಟ್ಟ ಅರ್ಧನೂ ಇಲ್ಲ ಗಿರ್ದ ಹಾಕಿರ್ತಾರೆ. ಸೊ ಅದು ಏನಾಗಿರ್ತದೆ, ಪೂರ್ತಿ ನೀರೇ ಇರ್ತದೆ. ವೆರಿ ಸ್ಮಾಲ್ ಅಮೌಂಟ್ ಆಫ್ ಕಲರ್ ಇಸ್ ದೇರ್. ಸೊ ದಟ್ ಈಸ್ ಡೈಲ್ಯೂಟ್. ಬಣ್ಣ ಭಾಳ ಹಾಕಿದ್ರು ಕಡಿಮೆ ನೀರ್ದಾಗ ಅಂದ್ರೆ ದಟ್ ಈಸ್ ಕಾನ್ಸಂಟ್ರೇಟೆಡ್. ಓಕೆ, ಸಿಮಿಲರ್ಲಿ ಹಿಯರ್ ವಾಟರ್ ಭಾಳ ಇತ್ತು, ಆಸಿಡ್ ಪೌಡರ್ ಇರ್ತದೆ, ಅದು ಸ್ವಲ್ಪ ಕಡಿಮೆ ಇತ್ತು, ವಾಟರ್ ಭಾಳ ಹಾಕಿದ್ರು ಅಂದ್ರೆ ದಟ್ ಈಸ್ ವಾಟ್ ಡೈಲ್ಯೂಟ್. ವಾಟರ್ ಭಾಳ ಇತ್ತು ಅಂದ್ರೆ ಡೈಲ್ಯೂಟ್. ಹಿಯರ್ ಕಾನ್ಸಂಟ್ರೇಟೆಡ್ ಮೀನ್ಸ್ there is so much of acid, okay, more amount of acid and less amount of water. Acid bhal irtada, say for example 80 to 90 70 to 80% acid irtada, less amount of water, 10 to 20% water irtada, less amount of water, 10 to 20% of water. So those are called as concentrated acid. ನೀವು ನಮ್ಮ ಸ್ಕೂಲಿಗೆ ಬಂದಾಗ ನೀವು ಅಲ್ಲಿ ಶಾಶ್ವತ ಮಿಸ್ ಕ್ಲರಿಕಲ್ ರೂಮ್ ಅದಲ್ಲ, ಅಲ್ಲೊಂದು ಇದನ್ನ ಇಟ್ಟಿರ್ತಾರೆ, ಏನು ಸ್ಯಾನಿಟೈಸರ್, ಬರೀ ನೀರು ಅದ್ರೊಳಗೆ, ಹೌದಾ? ಸೊ ದಟ್ ಈಸ್ ಡೈಲ್ಯೂಟ್. ಭಾಳಷ್ಟು ನೀರು ತುಂಬ್ಯಾರ, ಸ್ವಲ್ಪ ಸ್ಯಾನಿಟೈಸರ್ ಅದ, ದಟ್ ಈಸ್ ಡೈಲ್ಯೂಟ್. ಓಕೆ, ಅದು ನೀವು ಇನ್ನೊಂದು ಈ ಕಡೆ ಒಂದು ಅದ, ಸೊ ಅಲ್ಲಿ ಏನದ, ಅದು ನೀರನ್ನು ಮಿಕ್ಸ್ ಮಾಡಿದ್ರೆ ಹಂಗದ ಒರಿಜಿನಲ್. ಸೊ ದಟ್ ಈಸ್ ಕಾನ್ಸಂಟ್ರೇಟೆಡ್, ಅದು ಭಾಳ ಇರ್ತದೆ. ಸೊ ದ್ಯಾಟ್ ಡೈಲ್ಯೂಟ್ ಕಾನ್ಸಂಟ್ರೇಟೆಡ್, ಜಸ್ಟ್ ದ ಮೀನಿಂಗ್ ಐ ಆಮ್ ಟೆಲಿಂಗ್. ಓಕೆ, ನಿಮ್ಗೆ ತಿಳಿಲಿ ಅಂತ ಅರ್ಥ ಆಗಲಿ ಅಂತ ಹೇಳ್ತೀನಿ. ಸೊ ಡೈಲ್ಯೂಟ್ ಆ್ಯಂಡ್ ಕಾನ್ಸಂಟ್ರೇಟೆಡ್. ಇಲ್ಲಿ ಹಂಗ, ಇಲ್ಲಿ ಏನಿರ್ತದ, ವಾಟರ್ ಈಸ್ 70 to 80% ಇರ್ತದ. ದೆನ್ ಸಾರಿ, ದಿಸ್ acid is 20 to 30%, or you can say 20 to 30%. This is 70 to 80%. ಅಪ್ರಾಕ್ಸಿಮೇಟ್ಲಿ ನಾ ಎಕ್ಸಾಕ್ಟ್ ಇರೋದಿಲ್ಲ, ಸೊ ನಿಮ್ಗೆ ತಿಳಿಲಿ ಅಂತ ಹೇಳ್ತೀನಿ. ದಿಸ್ ಇಸ್ 20 to 30%. So these are called concentrated acid as well as dilute acids. So then after this what we have to understand, ಇದಾದ್ಮೇಲೆ ನಾವು ಏನು ತಿಳ್ಕೋಬೇಕು? ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ acids. How the chemical properties of acids present, that one we have to understand. ಅದನ್ನು ನಾವು ತಿಳಿದುಕೊಳ್ಳಬೇಕು. ಓಕೆ, ಎಸ್, ವಾಟ್ ಆರ್ ದ ಕೆಮಿಕಲ್ properties of acids? So that one we will discuss now. Just a minute. Action of acids with carbonates is there. Before that, chemical properties of acids and base. So reaction of acid and metal we will discuss now. Chemical properties of acids. How acids react with metals. So notice it ನೋಡೋದು, ಓಕೆ, ಲಕ್ಷ ಕೊಡ್ರಿ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ acids. ಅದರ ಫಸ್ಟ್ ಒನ್, reaction of acids with metals. Reaction of acids with metals. Okay, ನೋಡಿ, ಜಸ್ಟ್ ಲಿಸನ್, ಲಕ್ಷ ಕೊಟ್ಟು ಕೇಳ್ರಿ. ಸೊ ನೋಡ್ರಿ, ನೀವು ಕೆಮಿಸ್ಟ್ರಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಫಸ್ಟ್ ಥಿಂಗ್ ಎಲ್ಲ ಸಿಂಬೋಲ್ಸ್ ಗೊತ್ತಿರ್ಬೇಕು ನಿಮ್ಗೆ. ರಿಯಾಕ್ಷನ್ ಹೆಂಗೋ ನೆನಪಿಡಕ್ಕೆ ಬಂದಿತ್ತು, ಬಟ್ ಮೆಟಲ್ಸ್ ಅಂದ್ರೆ ಯಾವ ಗೊತ್ತಿರ್ಬೇಕು, ನಾನ್ ಮೆಟಲ್ಸ್ ಅಂದ್ರೆ ಯಾವ ಗೊತ್ತಿರ್ಬೇಕು, ಆಸಿಡ್ಸ್ ಅಂದ್ರೆ ಯಾವ ಗೊತ್ತಿರ್ಬೇಕು, ಬೇಸ್ ಅಂದ್ರೆ ಯಾವ ಗೊತ್ತಿರ್ಬೇಕು. ಮಿನಿಮಮ್ ನೆನಪಿಡ್ರಿ. ಮೆಟಲ್ಸ್ ಹೇಳ್ತು ನೋಡ್ರಿ, ಮಿನಿಮಮ್ ನೆನಪಿಡ್ಬೇಕಾದದ್ದು. ಓಕೆ, Na ನಾವು ಬರೆಯಂಗಿಲ್ಲ, ಬಟ್ Na ಅಂದ್ರೆ ಏನು ಅನ್ನೋದು ಹೇಳ್ತೀನಿ. ಇದು ಸೋಡಿಯಂ. ಓಕೆ, Na ಸೋಡಿಯಂ, K ಪೊಟ್ಯಾಷಿಯಂ, H ಯೂಸ್ ಆಗುವಷ್ಟು ಬರೆಯ. ಮಿನಿಮಮ್ ಇವನಾರು ನೆನಪಿಡ್ಬೇಕು ನೀವು. ಓಕೆ, Na ಸೋಡಿಯಂ, K ಪೊಟ್ಯಾಷಿಯಂ. ನೆಕ್ಸ್ಟ್ Mg ಮ್ಯಾಗ್ನೀಷಿಯಂ, ಇವೆಲ್ಲ ಮೆಟಲ್ಸ್ ಬರೆಯತ್ತೀನಿ. ದೆನ್ Cu Mn ಒಂದು
Mn manganese, Cu copper, Zn zinc, lead that is Pb lead, then calcium Ca, calcium, then aluminium Hegel aluminium. So ಇಷ್ಟು ಮೆಟಲ್ಸ್ ನೀವು ನೆನಪಿಡಬೇಕು. ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂ, ಮ್ಯಾಂಗನೀಸ್, ಕಾಪರ್, ಜಿಂಕ್. ದೆನ್ ಬೇರಿಯಂ ಒಂದು ಬರ್ತದೆ, ಬೇರಿಯಂ. ಸೊ ಇಷ್ಟು ನೆನಪಿಡ್ಬೇಕು ನೋಡ್ರಿ. ಇದ್ರೊಳಗೆ ಮಿನಿಮಮ್ ನೆನಪಿಡ್ಬೇಕಾದ್ರೆ ಇದಕ್ಕಿಂತ ಹೆಚ್ಚು ನೆನಪಿಡ್ಬೇಕು ಆಕ್ಚುಲಿ ನೀವು. ಅದರ ಮಿನಿಮಮ್ ನಾರ್ಮಲ್ ಆಗಿ ಉಳಿದದ್ದು ಚಾಪ್ಟರ್ ತಿಳಿಬೇಕಂದ್ರೆ ನಾರ್ಮಲ್ ಆಗಿ ಇಟ್ಟರೆ ನೆನಪಿಡ್ಬೇಕು. ಅದರ ಮೆಟಲ್ಸ್ ನಾನ್ ಮೆಟಲ್ಸ್ ಮುಂದಿನ ಚಾಪ್ಟರ್ ಬರ್ತದೆ, ಅದ್ರೊಳಗೆ ನೀವು ಭಾಳ ನೆನಪಿಡ್ಬೇಕು. ಅವಾಗ ನಾವು ಫುಲ್ ಕರೆಕ್ಟ್ ಹೇಳ್ತಾರೆ ನೀವು. ಮೆಟಲ್ಸ್ ಹೆಂಗೆ ರಿಯಾಕ್ಟ್ ಆಗ್ತಾವೆ, ಹೆಂಗೆ ಇದಾಗ್ತಾವೆ, ಅದ್ರ ರಿಯಾಕ್ಷನ್ಸ್ ಏನು, ಯಾವ್ಯಾವ ನೆನಪಿಡ್ಬೇಕು, ನಾನ್ ಮೆಟಲ್ಸ್ ಹೆಂಗೆ, ಪ್ರಾಪರ್ಟೀಸ್ ಏನ, ದ್ಯಾಟ್ ವಿ ಕ್ಯಾನ್ ಸಿ. ಏಳ್ತೊಳಗೆ ಆಲ್ರೆಡಿ ಕಲ್ತೀವಿ ನೀವು. ಮೆಟಲ್ಸ್ ನಾನ್ ಮೆಟಲ್ಸ್ ಫುಲ್ ಪರ್ಫೆಕ್ಟ್ ಇರ್ತೀವಿ ನನಗಂತೂ ಅನ್ಸಿದ ಮಟ್ಟಿಗೆ. ಓಕೆ, ಎಣ್ಣೆ ಅಂದ್ರೆ ಸೋಡಿಯಂ, ಕೆ ಪೊಟ್ಯಾಷಿಯಂ, Mg ಮ್ಯಾಗ್ನೇಷಿಯಂ, Mn ಮ್ಯಾಂಗನೀಸ್, ಕಾಪರ್, ಜಿಂಕ್, ಲೆಡ್, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ, ಬೇರಿಯಂ. ಇದ್ರ ಜೊತೆಗೆ Hg ಅಂತ ಒಂದು ಬರ್ತದೆ, ಮರ್ಕ್ಯೂರಿ. This is called liquid metal. Mercury is a liquid metal. So ಇವಷ್ಟು ನೀವು ನೆನಪಿಡಬೇಕ್ರಿ. ಇದ್ರಾಗ ನೋಡ್ರಿ NaK ಅವು ಒಂದ Cl ಕೂಡ ಕುಡ್ಕೋತಾವ. ಈ Mg, Mn, Cu, Zn, Pb, Ca, Ba ಇವು ಎರಡು Cl ಕೂಡ ಕುಡ್ಕೋತಾವ. ಅಂದ್ರೆ Cl2 ಆಗ್ತಾವ. NaCl, KCl ಇರ್ತದ, ಇವಷ್ಟು Cl2 ಆಗ್ತಾವ. ಬಟ್ ಅಲ್ಯೂಮಿನಿಯಂ ಸ್ಪೆಷಲ್ ಆಗಿ ಅದರ ವೇಲೆನ್ಸಿ 3 ಇರ್ತದ, Cl3 ಕೂಡ ಕುಡ್ಕೋತಾರ. ಸೊ ಈ ಮೆಟಲ್ಸ್ ಆಗ. ಇನ್ನು ನಾನ್ ಮೆಟಲ್ಸ್ ಅಂದ್ರೆ ಬರ್ತದೆ ನಿಮ್ಗೆ ಆಲ್ರೆಡಿ. ನಾನ್ ಮೆಟಲ್ಸ್ ಯಾವ ಮೆಟಲ್? ಎಲ್ಲ ಗ್ಯಾಸಸ್, ಹೈಡ್ರೋಜನ್, ಆಕ್ಸಿಜನ್, ಸಲ್ಫರ್, ನೈಟ್ರೋಜನ್, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಸಲ್ಫರ್, ನೈಟ್ರೋಜನ್, ಕಾರ್ಬನ್, argon, neon, xenon, radon. So these all are non-metals. Munde acids are mainly important. HCl, HNO3, H2SO. ಇವು ಮೂರು ಸ್ಟ್ರಾಂಗ್ ಆಸಿಡ್ಸ್ ಒಳಗೆ ಇವು ನೆನಪಿಡ್ಬೇಕು. ಸೊ ನಮ್ದು ಏನದ ಇಷ್ಟು ಮಿನಿಮಮ್ ನೆನಪಿಡ್ಬೇಕು ನೋಡ್ರಿಪ್ಪ ನೀವು. ಆಸಿಡ್ಸ್, ಮೆಟಲ್ಸ್. ಬೇಸಿಸ್ ಅಲ್ಲ, ಬೇಸಿಸ್ ಅಂದ್ರೆ ಏನ್ರಿ? ಅಲ್ಲಿ OH ಇರಬೇಕು. ಓಕೆ, ಬೇಸಿಸ್ ಅಂದ್ರೆ ಏನಿರ್ಬೇಕು? ದೇರ್ OH ಶುಡ್ ಬಿ ದೇರ್. ಫಾರ್ ಎಕ್ಸಾಂಪಲ್ NaOH, KOH, MgOH twice, CaOH twice. Minimum OH ಇರಬೇಕು. ಓಕೆ, ಎಸ್. ಸೊ ಮಿನಿಮಮ್ OH ಇರಲೇಬೇಕು. NaOH, KOH, MgOH, CaOH twice, AlOH, AlOH thrice ಬರ್ತಾವೆ. ಸೊ ಈ ಟೈಪ್ ಏನ್ರಿ ನೀವು ಮಿನಿಮಮ್ ಬೇಸಿಕ್ಸ್ ನೆನ್ಪಿಡ್ಬೇಕು. ಇವು ಗೊತ್ತಿದ್ದು ಅಂದ್ರೆ ನಿಮ್ಗೆ ಇದಾಗ್ತದೆ. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್, HNO3 ನೈಟ್ರಿಕ್ ಆಸಿಡ್, H2SO4 ಸಲ್ಫ್ಯೂರಿಕ್ ಆಸಿಡ್. ದಿಸ್ ಇಸ್ ಕಾಲ್ಡ್ ಕಿಂಗ್ ಆಫ್ ಆಸಿಡ್ಸ್. ಕಿಂಗ್ ಆಫ್ ಕೆಮಿಕಲ್ಸ್ ಅಥವಾ ಕಿಂಗ್ ಆಫ್ ಆಸಿಡ್ಸ್ ಅಂತಾರೆ. ಇದು ಬೇಸ್. OH ಇತ್ತಂದ್ರೆ ಬೇಸ್. ಸೊ ಆಸಿಡ್ ಅಂದ್ರೆ ಏನೋ, ಬೇಸ್ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು. ಫಸ್ಟ್ ಡೆಫಿನಿಷನ್ ಯಾವ್ದು ನೋಡ್ರಿ. ಆಸಿಡ್ಸ್ ಡೆಫಿನಿಷನ್: ದ ಸಬ್ಸ್ಟೆನ್ಸಸ್ ವಿಚ್ ರಿಲೀಸ್ H+ ions ವೆನ್ ಡಿಸಾಲ್ವ್ಡ್ ಇನ್ ವಾಟರ್. ನೀರೊಳಗೆ ಅಥವಾ ನೀರಿನ ಕೂಡ ಇದನ್ನು ರಿಯಾಕ್ಷನ್ ಮಾಡಿದೀವಿ ಅಂದ್ರೆ, when they react with water or when they are dissolved in water, they release H+ ions. Those are acids. The substances which release or the solutions which release OH- ions when dissolved in water, or the solutions which release OH- ions when reacted with water, are called bases. Okay, ನಂತರು ಬೇಸ್ ಅಂತ ಕರೀತಾರೆ. ಓಕೆ, ದಟ್ಸ್ ಓಕೆ. ಅದನ್ನ ಇನ್ನ ಮುಂದೆ ಹೇಳ್ತಾನೆ, ನಾನು ಆಸಿಡ್ ಬೇಸ್ ಡಿಫರೆನ್ಸ್ ಹೇಳ್ತಾನೆ ಹೇಳ್ತಾನು. ಸೊ ದಿಸ್ ಮಚ್ ಯು ಹ್ಯಾವ್ ಟು ರಿಮೆಂಬರ್. ಅಟ್ ಲೀಸ್ಟ್ ಇನ್ನು ಹ್ಯಾಲೋಜನ್ಸ್ ಅಂತ ಬರ್ತಾವ. ಹ್ಯಾಲೋಜನ್ಸ್ ಇವ್ ನೆನಪು: ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಇವು ಮೂರು ಹ್ಯಾಲೋಜನ್ಸ್. ಇವು ಮೆಟಲ್ ಕೂಡ ಕುಡ್ಕೋತಾವ್ರಿ. ಇವು ಮೆಟಲ್ ಕೂಡ ಕುಡ್ಕೋತಾವು. ಮೆಟಲ್ ಕೂಡ ಮತ್ತೆ ಕುಡ್ಕೋತಾವು. Cl ಕುಡ್ಕೋತೈತಿ, NO3 ಕುಡ್ಕೋತೈತಿ, ದೆನ್ SO4 ಕುಡ್ಕೋತೈತಿ. ಇವು ಕೂಡ ಮೆಟಲ್ ಕೂಡ ಕುಡ್ಕೋತಾವ. ಮೆಟಲ್ ಕೂಡ ಇವು ಕುಡ್ಕೊಂಡ್ರಂದ್ರ ದಾಟ್ ವಿ ಕಾಲ್ ಇಟ್ ಆಸ್ ಸಾಲ್ಟ್. ಅದಕ್ಕೆ ನಾವೇನಂತೀವಿ? ಸಾಲ್ಟ್ ಅಂತ ಕರಿತೀವಿ. ಮೆಟಲ್ ಪ್ಲಸ್
this negative ion, chlorine nitrate sulfate, bromine or iodine. ಅದರ ನಿಮಗೆ ನೆನಪಿಡಬೇಕಾದ್ರೆ ನೀವು ಮೂರು ನೆನಪಿಡ್ರೆ ಸಾಕು. ಬ್ರೋಮಿನ್ ಅಯೋಡಿನ್ ಬಂದ್ರು ಅದಕ್ಕೂ ಸಾಲ್ಟ್ ಹತ್ತೀವಿ, ಬಟ್ ಮೇನ್ಲಿ ನಿಮಗೆ ಬರೋದು ಇವು ಮೂರು. ಯಾಕಂದ್ರೆ ರಿಯಾಕ್ಷನ್ ಆಸಿಡ್ ಕೂಡ ಆಗ್ತದಲ್ಲ. ಕ್ಲೋರಿನ್ ನೈಟ್ರೇಟ್ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಮೆಟಲ್, ದಟ್ ಈಸ್ ಮೆಟಲ್ NaCl. ಇಲ್ಲಿದು ಮೆಟಲ್ಸ್ ಅದಾವ, ಇದಕ್ಕೆ ಇದ್ರ ಕೂಡ ಕೂಡಿಸ್ಕೊತ ಹೋಗ್ರಿ ಎಲ್ಲ ಸಾಲ್ಟ್ಗಳು. NaSO4 ಸಾಲ್ಟ್, NaNO3 ಸಾಲ್ಟ್, NaCl ಸಾಲ್ಟ್, ಬೇರೆ CuCl2, Cu ಎರಡು ಬರ್ತದೆ, CuCl2 ಸಾಲ್ಟ್, CuNO3 ಟ್ವೈಸ್ ಸಾಲ್ಟ್, CuSO4 ಸಾಲ್ಟ್, Ca2 CaCl ಕ್ಯಾಲ್ಸಿಯಂ, CaCl2 ಎರಡು ಬರ್ತದೆ ಸಾಲ್ಟ್, CaNO3 ಟ್ವೈಸ್ ಸಾಲ್ಟ್, CaSO4 ಸಾಲ್ಟ್. These all are salts. ಮೆಟಲ್ ಕೂಡ SO4 NO3 ಅಥವಾ Cl ಅಥವಾ ಬ್ರೋಮಿನ್ ಅಥವಾ ಅಯೋಡಿನ್ ಇದ್ದು ಅಂದ್ರೆ ದ್ಯಾಟ್ ವಿ ಹ್ಯಾವ್ ಟು ಸೇ ಇಟ್ ಆಸ್ ಅ ಸಾಲ್ಟ್. ಇದು ಬೇಸಿಕ್ಸ್. ಇನ್ನು ನಾವು ರಿಯಾಕ್ಷನ್ಸಿಗೆ ಹೋಗಿಲ್ಲ. ಅಂದ್ರೆ ಸಾಲ್ಟ್ ಅಂದ್ರೆ ಏನು, ಆಸಿಡ್ಸ್ ಅಂದ್ರೆ ಏನು, ಬೇಸಸ್ ಅಂದ್ರೆ ಹೆಂಗಿರ್ತಾವು. ನಾಳೆ ಕೇಳ್ತಾರೆ ನೀವು ರೈಟ್ ರಿಯಾಕ್ಷನ್ ಆಫ್ ಆನ್ ಆಸಿಡ್ ಆ್ಯಂಡ್ ಬೇಸ್ ಅಂತ. ಆಸಿಡ್ ಅಂದ್ರೆ ವಿಚಾರ ಮಾಡೋದು, ಬೇಸ್ ಅಂದ್ರೆ ವಿಚಾರ ಮಾಡೋದು. ಈಸಿದು ತಗೋದು. ಫಸ್ಟ್ ಆಸಿಡ್ ಒಳಗೆ ಈಜಿ ಯಾವುದು? HCl. ಬೇಸ್ ಒಳಗೆ ಅಗದಿ ಈಜಿ ಯಾವುದು? NaOH. HCl ಪ್ಲಸ್ NaOH ಬಗ್ಗೆ ಇರುತ್ತೆ. HCl ಪ್ಲಸ್ NaOH ಅಂದ್ರೆ ಏನಾಗುತ್ತೆ? NaCl ಪ್ಲಸ್ ವಾಟರ್ ಆಗಿಬಿಡ್ತೈತಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಾರೆ ಅದಕ್ಕೆ. ನೀವು ಇದ್ರಾಗೂ ಕಲ್ತೀರಿ, 7th ಒಳಗೂ ಕಲ್ತೀರಿ, 8th ಒಳಗೂ ಕಲ್ತೀರಿ. ಪುಣ್ಯಕ್ಕೆ 7th 8th ಒಳಗಿಂದ ಮೋಸ್ಟ್ಲಿ ನೆನಪಿರೋದಿಲ್ಲ ನಿಮ್ಗೆ, ಆದರೆ ಇದ್ರೊಳಗರೆ ನೆನಪಿಡ್ರಿ. ಯಾಕಂದ್ರೆ 10th ಐತದೆ. ಓಕೆ, ನೀವು ಬೈ PUC ಸೈನ್ಸ್ ತೊಗೊಂಡ್ರಿ ಅಂದ್ರೆ ಅದ್ರೊಳಗೂ ಬರ್ತದೆ ಇದು. ಓಕೆ, ಲೀವ್ ಇಟ್ ಆಲ್ ದಾಟ್. ಸೊ ಇದು ಬೇಸಿಕ್ಸ್ ಆದ. ಸೊ ನಾವು ಏನು ಮಾಡೋಣ ಈಗ, ರಿಯಾಕ್ಷನ್ಸ್ ಆಫ್ ಆಸಿಡ್ಸ್ ವಿತ್ ಮೆಟಲ್. ಸೊ ಏನಾಗ್ತಾವೆ ರಿಯಾಕ್ಷನ್ಸ್? ವಿ ವಿಲ್ ಸಿ ದಟ್ ಒನ್ ನೌ. ಸೊ ಫಸ್ಟ್ ಒನ್ ಯಾವ್ದ್ರಿ ತೋರು ನೀವು? ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ಸ್. ಫಸ್ಟ್ ಒನ್ ಐ ವಿಲ್ ಟೇಕ್ ಜಿಂಕ್, Zn. ಜಿಂಕ್ ರಿಯಾಕ್ಟ್ಸ್ ವಿತ್ HCl. ನೋಡ್ರಿ, ನೋಟ್ಸ್ ನೀವು ಇದನ್ನ ಬರಿಬೇಕಂತಿಲ್ಲ, ಪ್ಲೀಸ್. ಲರ್ನ್ CBS ಐತಿ, ಅದ್ರೊಳಗಿನ ಬರೀರಿ. ಮೋಸ್ಟ್ ಆಫ್ ಯು ಆರ್ ನಾಟ್ ಸೆಂಡಿಂಗ್ ಹೋಮ್ವರ್ಕ್, ಪ್ಲೀಸ್ ಸೆಂಡ್ ದ ಹೋಮ್ವರ್ಕ್. ಓಕೆ, ಸೊ Zn plus Cl ಫಾರ್ಮ್ಸ್ ZnCl2 plus H2. ಸೊ ನೋಡ್ರಿ, Zn plus HCl produces ZnCl2 plus H2. So zinc reacts with hydrochloric acid to form zinc chloride along with hydrogen gas is liberated. ಇದು ಬ್ಯಾಲೆನ್ಸ್ಡ್ ಇಲ್ರಿ, ಬ್ಯಾಲೆನ್ಸ್ ಮಾಡ್ಬೇಕು. ಇದನ್ನು ಬ್ಯಾಲೆನ್ಸ್ ಮಾಡೋದು ಗೊತ್ತದಲ್ಲ ನಿಮ್ಗೆ, ಫುಲ್ ಪರ್ಫೆಕ್ಟ್ ಅದ್ರಿ. ಜಿಂಕ್ ಒಂದೈತಿ, ನೋ ಪ್ರಾಬ್ಲಮ್. H ಒಂದೈತಿ, 2 ಅದಾವ. Cl ಒಂದೈತಿ, 2 ಅದಾವ. ಅಂದ್ರೆ ಈಗ 2 ಒಂದದಾವು, 2 ಅದಾವ ಕಡೆ. ಈ ಕಡೆ 2 ಆಯ್ತು ಮುಗಿದಿ. ನೋಡ್ರಿ, 2 H 2 Cl 2 Cl, ಜಿಂಕ್. ಸೊ Zn plus 2 HCl gives zinc chloride along with H2. ಸೊ ಹೆಂಗೆ ಹೇಳಬೇಕು ಇದನ್ನು ಹೇಳುವುದ್ನ್ಯಾಗ? ಜಿಂಕ್ reacts with hydrochloric acid to form zinc chloride along with liberation of hydrogen gas. ಜಿಂಕ್ ಕ್ಲೋರೈಡ್ ಫಾರ್ಮ್ ಆಗ್ತದ, ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಆಗ್ತದೆ. ನಾವಾಗ ಹೇಳಿನಿ, ಜಿಂಕ್ ಕ್ಲೋರೈಡ್ ಅಂದ್ರೆ ಇಟ್ ಈಸ್ ಅ ಸಾಲ್ಟ್. ಮೆಟಲ್ ಕ್ಲೋರೈಡ್, ಮೆಟಲ್ Cl ಐತಂದ್ರೆ ಸಾಲ್ಟ್, ಮೆಟಲ್ SO4 ಸಾಲ್ಟ್, ಮೆಟಲ್ NO3 ಸಾಲ್ಟ್. ನೆಕ್ಸ್ಟ್ ಇನ್ನೊಂದು ತಗೊಳ್ರಿ. ಒಂದು 4 ರಿಯಾಕ್ಷನ್ ಹೇಳ್ತೀನಿ, ನೀವೇ ತಗೋಬಹುದು. ನೋಡ್ರಿ, ನಾ ಪುಸ್ತಕ ತೆಗೆದು ಹೇಳತ್ತಿಲ್ಲ, ನನ್ನ ಮನ್ಸಿಗೆ ಬಂದು ತಗೊಳ್ಳೋದು. ಹಂಗೆ ನೀವು ಎಷ್ಟು ಬೇಕಾದ್ ತಗೋಬಹುದು, 4 ಅಲ್ಲ, ಎಷ್ಟು ಬೇಕಾದ್ ಬರ್ತಾವ. 25-30 ರಿಯಾಕ್ಷನ್ ಬರೀಬಹುದು. ಸೊ ಜಿಂಕದ್ ಸಾಕಿಗ. ಮತ್ತೆ ಯಾವ್ದು ತಗೊಳ್ನು? ತಗೊಳ್ನು? ಎಸ್, ಜಿಂಕ್ Cl ತಗೊಂಡಿವನ್. ಓಕೆ, ಟೇಕ್ Mg. Magnesium reacts with, so we will take HNO3 now. It will form magnesium nitrate twice plus H2. ನೋಡಿ, NO3 ಅಂದ್ರ NO3Cl ಎರಡು ಒಂದು ಇರ್ತಾವ, ತಿಳಿತಾ? ಬಟ್ SO4 ಅಂದ್ರೆ 2 ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕು? ಜಿಂಕ್ will react with 2 chlorides. Zinc combines with 2 chlorides. Magnesium combines with 2 chloride, 2 nitrates. ಬಟ್ SO4 ಬಂದಾಗ ಇವೆಲ್ಲ ಒಂದು ಕೂಡ ಕೊಡ್ತಾವ. Mg, Zn ಏನದಾವಲ್ಲ, ಒಂದೇ SO4 ಕೂಡ ಕೊಡ್ತಾವ. ಯಾಕಂದ್ರೆ SO4ದು 2, ಇದ್ರದ್ದು 2, ತಿಳಿತಾ? ಅದು ನೀವು ಮುಂದೆ ಕಲಿತೀರಿ, ಆಕ್ಸಿಡೇಷನ್ ನಂಬರ್ ಬರ್ತದೆ. ಬಟ್ ಈಗ ನೆನಪಿಟ್ಟುಕೋರಿ ಅಷ್ಟೇ. ZnCl2 plus H2 maximum by heart ಮಾಡಕ್ ಟ್ರೈ ಮಾಡಿ. there is no other option. reactions you have to by heart daily 3 to 4 times ಬರಿಬೇಕು.
ಬಾಯಟ್ ಮಾಡಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್ ಎಟ್ ಆಲ್. ಯಾಕಂದ್ರೆ ನಿಮ್ಗೆಲ್ಲ ಏನಂತ ಕೆಮಿಸ್ಟ್ರಿ ಪೂರ್ತಿ ಆಕ್ಸಿಡೇಷನ್ ನಂಬರ್, ಎಲೆಕ್ಟ್ರೋನೆಗೆಟಿವಿಟಿ ಏನು ಗೊತ್ತಿರೋದಿಲ್ಲ, ನಮ್ಗೆ ಕನ್ಫ್ಯೂಸ್ ಆಗ್ತವೆ. ಓಕೆ, ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್. ಮುಂದೆ ಪೀರಿಯಾಡಿಕ್ ಟೇಬಲ್ 3ನೇ ಚಾಪ್ಟರ್ದ ಅದ್ರೊಳಗಿನ ಮೊದಲೇ 30 ಫುಲ್ ಪರ್ಫೆಕ್ಟ್ ಇರ್ಬೇಕು ನೀವು. ಅಟಾಮಿಕ್ ನಂಬರ್, ಮಾಸ್ ನಂಬರ್, ಅದು ಮೆಟಲು ನಾನ್ ಮೆಟಲು ಏನೇನದ ಒಟ್ಟು ಯು ಹ್ಯಾವ್ ಟು ಟೆಲ್ ದಮ್ ವೆರಿ ಫಾಸ್ಟ್. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್ ಹಿಂಗೆ ಹೇಳ್ಕೊತ ಹೋಗ್ಬೇಕ್ರಿ ಕಂಟಿನ್ಯೂ. ಎಲ್ಲಿ ಮಟ್ಟ 30 ಮಟ್ಟ ಹೇಳ್ಕೊತ ಹೋಗ್ಬೇಕು. ಅಷ್ಟು ಪರ್ಫೆಕ್ಟ್ ಆಗುತ್ತೆ. ಓಕೆ, Mg plus HNO3, MgNO3 plus H2. Same, magnesium reacts with nitric acid to form magnesium nitrate along with formation of hydrogen gas. So let me go for the third one. So which is third one? Shall I take potassium? Yes. K plus HCl aatu HNO3 aatu. Shall I go for H2SO4? Yes. King of acids. K plus H2SO4 gives K2SO4. ನಾ ಹೇಳಿನಾಗಲೇ SO4 ಅಂದ್ರೆ 2 ಇರ್ತದೆ, K ಅಂದ್ರೆ 1 2ಕ್ಕೆ ಸಮ ಆಗ್ಬೇಕಂದ್ರೆ Kಗಳು 2 ಕೂಡ್ಕೋತಾವ. K2SO4 ಎರಡು ಸಮ ಆಗ್ಬೇಕು. ಇದು -2 ಇರ್ತದೆ, ಇದು +2 ಇರ್ತದೆ, ಎರಡು ಸಮ ಆಗ್ಬೇಕು. ನಿಮಗೆ ತೀಲ್ ಅಂದ್ರೆ ಬಿಟ್ಟು ಬಿಡ್ರಿ, ಸುಮ್ಮನೆ ಡೈರೆಕ್ಟ್ ನೆನಪಿಟ್ಕೋರಿ. ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡಿ ಆಕ್ಸಿಡೇಷನ್ ನಂಬರ್. K2SO4 along with liberation of H2. ಇವೇನ್ರಿ ಅಷ್ಟು? ಮೆಟಲ್ ಮತ್ತು ನೈಟ್ರೇಟ್, ಸಾಲ್ಟ್ ಇದಷ್ಟು. These all are salt. So what we can conclude here, potassium reacts with sulfuric acid to form salt along with liberation of hydrogen gas. Liberation of hydrogen gas ಅಂದ್ರೆ ಗ್ಯಾಸ್ ರಿಲೀಸ್ ಆಗೈತೆ ಅಂದಾಗ ಲಿಬರೇಷನ್ ಅನ್ಬೇಕು. ಓಕೆ, potassium reacts with sulfuric acid to form potassium sulfate along with liberation of hydrogen gas. ಇದು potassium sulfate, ಇದು magnesium nitrate, ಇದು zinc chloride, chloride sulfate nitrate. ಓಕೆ, ಮುಂದೆ ಇಲ್ಲಿ ಏನು ಮಾಡಬೇಕು ನೀವು? along with liberation of hydrogen gas ಅನ್ಬೇಕು. that is very much important, we should stress that. So by this we can conclude that metals react with acids. Metals react with acids and they will form salt along with hydrogen gas. ಇದನ್ನ ನೆನಪಿಡಬೇಕು ನೋಡ್ರಿಪ್ಪ. ಇದನ್ನ ಹೇಳಾಕಿಟ್ಟೋತನ ಎಕ್ಸ್ಪ್ಲೇನ್ ಮಾಡಿದೀವಿ ನಾವು. ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್. ಸೊ ಏನಾಗ್ತದ್ರಿ ಇಲ್ಲಿ? ಮೆಟಲ್ಸ್ ಆರ್ ರಿಯಾಕ್ಟಿಂಗ್ ವಿತ್ ಆಸಿಡ್ಸ್. ಸೊ ಐ ವಿಲ್ ರೈಟ್ ಹಿಯರ್. ಇಲ್ಲಿ ಬರೀತ್ ನೋಡ್ರಿ ಕರೆಕ್ಟ್. ಮೆಟಲ್ ಕ್ಯಾಪಿಟಲ್ ಒಳಗೆ ಬರೆಯಾತ, ನೀವು ಕ್ಯಾಪಿಟಲ್ ಒಳಗೆ ಬರೀಬಾರ್ದು, ನಿಮಗೆ ತಿಳಿಲಿ ಅಂದ್ರೆ ನಿಮಗೆ ಪರ್ಫೆಕ್ಟ್ ಆಗ್ಲಿ ಕ್ಯಾಪಿಟಲ್ ಒಳಗೆ ಬರೆಯಾತ. ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್, ನೀವು ಕ್ಯಾಪಿಟಲ್ ಒಳಗೆ ಬರೀಬೇಡ್ರಿ, ನೀವು ಸ್ಮಾಲ್ ಒಳಗೆ ಬರೀರಿ, ಮೊದಲೇದಷ್ಟೇ ಕ್ಯಾಪಿಟಲ್. ಟು ಫಾರ್ಮ್ ಸಾಲ್ಟ್ along with hydrogen gas. Hydrogen gas. So metals react with acids to form salt along with hydrogen gas. So this is the reaction of metals with acids, or reaction of acids with metals. ಮೆಟಲ್ಸ್ ಏನ್ ಮಾಡ್ತಾವು? ಆಸಿಡ್ ಕೂಡ ರಿಯಾಕ್ಟ್ ಆಗ್ತಾವು, ಅಥವಾ ಆಸಿಡ್ ಏನ್ ಮಾಡ್ತಾವು? ಮೆಟಲ್ ಕೂಡ ರಿಯಾಕ್ಟ್ ಆಗ್ತಾವು. ದೇ ಫಾರ್ಮ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಹಿಂಗ್ ಬರುದ್ರು ಒಂದ, ಅಥವಾ ನೀವು ಫಸ್ಟ್ ಆಸಿಡ್ ಬರುದ್ರು ಒಂದ. ಆಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಅಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಮೆಟಲ್ ಕೂಡ SO4 NO3 Cl ಆಯ್ತಂದ್ರೆ ದಟ್ ಈಸ್ ಅ ಸಾಲ್ಟ್. acid plus metal gives me salt plus hydrogen gas. acid metal ಕುಡ್ಕೊಂಡ ಸಾಲ್ಟ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾವು. ಸಾಲ್ಟ್ ಫಾರ್ಮೇಶನ್ ಅನ್ಬೇಕು, ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಅನ್ಬೇಕು. ಸೊ ದಿಸ್ ಈಸ್ ಲೈಕ್ ದಿಸ್, ಲಿಬರೇಷನ್. ಸೊ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಅ ವಾಟರ್ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ಸ್. ಸೊ ಈ ಪ್ರೊಸೆಸ್ಸಿಗೆ ನಾವೇನಂತೀವ್ರಿ? ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ಸ್. ಸೊ ಸಾಧ್ಯ ಆದ್ರೆ ಕ್ವಶನ್ ಪೇಪರ್ ಈಗ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿರಿ. ಸೊ ಮ್ಯಾಕ್ಸಿಮಮ್ ಇದನ್ನು ಮಾಡಿರಿ. ದೆನ್ ಐ ವಿಲ್ ಮೋಸ್ಟ್ಲಿ ನೆಕ್ಸ್ಟ್ ಚಾಪ್ಟರ್ ಅನ್ನೋದ್ರೊಳಗೆ ನಾನು ಸಿಲೆಬಸ್ ಹೇಳ್ತೇನೆ ನಿಮಗೆ, ಯಾವ್ಯಾವ ಕಟ್ ಆಗ್ಯಾವು ಏನೇನು ಅನ್ನೋದು. ಸೊ ಇದು ಚಾಪ್ಟರ್ ಏನು ಕಟ್ ಆಗಿಲ್ಲ, ಯಾವ ಚಾಪ್ಟರ್ ಕಟ್ ಆಗಿಲ್ಲ ಅವನ್ನ ಹೇಳ್ಕೊತ ಹೊಂಟ್ರೆ ನನಗೆ ಕಟ್ ಆಗ್ಯಾವ ಉಳಿದದ್ದು. ಅದು 5 ಚಾಪ್ಟರ್ಸ್ ಕಟ್ ಆಗಿಲ್ಲ, ಆಲ್ಮೋಸ್ಟ್ 8 ರಿಂದ 9 ಚಾಪ್ಟರ್ ಕಟ್ ಆಗ್ಯಾವು. ಸೊ ಕಟ್ ಆದದ್ದು ಆಮೇಲೆ ಹೇಳ್ತೇನೆ ನಿಮಗೆ.
ಓಕೆ, ನೀವು ಪರ್ಫೆಕ್ಟ್ ಆಗಬೇಕು, ಡೈಲಿ ಓದಬೇಕು, ಚೆನ್ನಾಗಿ ಹೋಮ್ವರ್ಕ್ ಕಳಿಸ್ಬೇಕು. ಸೊ ನೋಟ್ಸ್ ಬರೀಬೇಕು. ರೈಟಿಂಗ್ ದ ನೋಟ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಥಿಂಗ್. ಎಕ್ಸಸೈಸ್ ಬರೆಯೋದು, ನೋಟ್ಸ್ ಬರೆಯೋದು ಮಾತ್ರ ಯಾವತ್ತೂ ಮಿಸ್ ಮಾಡೋಂಗಿಲ್ಲ. ಓಕೆ, ಎಕ್ಸಸೈಸ್ ಬರೆಯೋದು, ನೋಟ್ಸ್ ಬರೆಯೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.